ರಾತ್ರಿ ಮಲ್ಗೋಕ್ಕೆ ಮುಂಚೆ ಕಾಲು ಚಮಚ ಈ ಪುಡಿನ ನಿಮ್ಮ ಹಳೆ ಬಂಗಿಗೆ ಹಾಕಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಬುಡದ ಸಮೇತ ಬಂಗು ಮಾಯ ಆಗಿರುತ್ತೆ. ಅಂಥ ಸ್ಟ್ರಾಂಗ್ ಆಗಿರೋ ಒಂದು ಪುಡಿ ಇವತ್ತಿನ ವೀಡಿಯೋಲಿ ತಂದಿದ್ದೀನಿ. ಎಟ್ಟಗೇನ್ ಆಯುರ್ವೇದ ಅವರ ಪ್ರೂವನ್ ಸ್ಟ್ರಾಂಗ್ ಪುಡಿ ಇದು. ಪಿಗ್ಮೆಂಟೇಷನ್ ಮಾತ್ರ ಅಲ್ಲ, ಕಪ್ಪು ಕಲೆಗಳು, ನೀವು ತುಂಬ ಕಪ್ಪಗಿದ್ದೀರಾ ಅಂಥವ್ರಿಗೆ ನಾನಿಲ್ಲಿ ಬಳಸಿರೋದು ಬೆಳ್ಳಗಿರೋ ಪದಾರ್ಥ. ಬಟ್ ಇದನ್ನು ಮಿಕ್ಸಿ ಮಾಡಿದ್ಮೇಲೆ ನನಗೆ ಸಿಕ್ಕಿರೋ ಪದಾರ್ಥ ನೋಡಿ ಈ ಥರ. ಸೊ ಎಲ್ಲಾದರೂ ಬೆಳ್ಳಕ್ಕಿರೋ ಪದಾರ್ಥ ಮಿಕ್ಸಿ ಆಗಿದ ತಕ್ಷಣ ಕಪ್ಪಗಾಗುತ್ತಾ? ಎಸ್, ಅದು ಇವತ್ತಿನ ವೀಡಿಯೋಲಿ ಜಾದು ಆಗುತ್ತೆ. ಸೊ ಅಷ್ಟು ಸ್ಟ್ರಾಂಗ್ ಆಗಿರೋ ಪುಡಿ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ ಇಷ್ಟು ಪುಡಿ ನೋಡಿ. ಈಗಾಗಲೇ ಇಂಟ್ರಡಕ್ಷನ್ ನೋಡಿದ್ದೀರಾ. ಬುಡದ ಸಮೇತ ಒಂದೇ ರಾತ್ರಿ ಅಂತ ನಾನು ಹೇಳಲ್ಲ, ನೀವು 10 ನಿಮಿಷ ಮುಖದ ಮೇಲೆ ಇಟ್ಕೊಳ್ತೀರಾ, 10 ನಿಮಿಷದಲ್ಲೇ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ನೀವು ಎಷ್ಟೊತ್ತು ಮುಖದ ಮೇಲೆ ಇಟ್ಕೊಳ್ತೀರೋ ಅಷ್ಟೊತ್ತು ಇಮ್ಮಿಡಿಯೇಟ್ ಎಫೆಕ್ಟ್ ಗೊತ್ತಾಗುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ರಾತ್ರಿ ಎಲ್ಲ ಕಾಯಬೇಕು, ಒಂದಿನ ಎಲ್ಲ ಕಾಯಬೇಕು ಇಲ್ಲ. ಇದನ್ನು ಎಷ್ಟೊತ್ತು ನೀವು ಅಪ್ಲೈ ಮಾಡ್ತೀರೋ, ಇವಾಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಾನು ಅಪ್ಲೈ ಮಾಡಿ ಅದನ್ನು ತೆಗೆದ ತಕ್ಷಣ ನಿಮ್ಮ ಸ್ಕಿನ್ ಕ್ಲಾರಿಟಿ ಚೇಂಜ್ ಆಗುತ್ತೆ. ಎಸ್ಪೆಷಲಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಇದು. ವಿತ್ ಪ್ರೂವನ್ ಥಿಯರಿ ಹೇಳ್ತೀನಿ. ನಾನು ಇಲ್ಲಿ ಬಳಸಿರೋದು ಎಲ್ಲ ಬೆಳ್ಳಗಿರೋ ಪದಾರ್ಥ. ಬಟ್ ನನಗೆ ಎಂಡ್ ಪ್ರಾಡಕ್ಟ್ ನೋಡಿ ಕಪ್ಪಗಿರೋದು. ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಏನೇನಿದೆ ಅಂತ. ಮತ್ತೆ ಹೇಳ್ತಿದ್ದೀನಿ, ಇದರಲ್ಲಿ ನಾನು ಬಳಸಿರೋದು ಬೆಳ್ಳಕ್ಕಿರೋ ಪದಾರ್ಥ. ಬಟ್ ನಾನು ಅದನ್ನು ಮಿಕ್ಸಿ ಮಾಡಿದ್ಮೇಲೆ ನನಗೆ ಸಿಕ್ಕಿರೋದು ಈ ಪದಾರ್ಥ ಅಂತ ಅದ್ಭುತವಾದ ಮ್ಯಾಜಿಕ್ ಕ್ರಿಯೇಟ್ ಮಾಡೋಂಥ ಪದಾರ್ಥ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನ ವಾಟ್ಸಪ್ಪಲ್ಲಿ ಇದೇ ಕ್ಯೂರಿ, ಹೇಮಾ ಈ ಪೌಡ್ರ್ ಮಾಡು, ಈ ಪೌಡ್ರ್ ಮಾಡು. ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ. ಸ್ಕಿನ್ನು ಬೆಳ್ಳಕ್ಕೆ ಪಾಳ 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 ಅಂತ ಹೊಡೆಯೋದು. ಅದು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಓಕೆ, ಆ ನಿಟ್ಟಿನಲ್ಲಿ ಜಾದೂ ಮಾಡೋಂಥ ಪುಡಿ ಇದು. ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಯಾವ ರೀತಿ ಮಾಡಿದೆ ಈ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಅಂತ ಒಂದು ಸಲ ನೋಡ್ಕೊಂಡು ಫ್ರೆಂಡ್ಸ್. ಇಲ್ಲಿ ನಾನು 1.5 2 ಚಮಚದಷ್ಟು ಕಸ್ತೂರಿ ಅರಿಶಿನ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ತೊಗೊಂಡಿದ್ದೀನಿ. ಮತ್ತು ಐರನ್ ತವಾನೇ ಆಗಬೇಕು, ಐರನ್ ಬಾಣಲೆ ಆಗಬೇಕು. ಇದನ್ನು ಸಿಮ್ಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಎಲ್ಲಿವರೆಗೂ ಅಂದರೆ ಅದು ಕಂಪ್ಲೀಟಾಗಿ ಕಪ್ಪಗಾಗಬೇಕು. ಇದು ಕಸ್ತೂರಿ ಅರಿಶಿನದ ಶುದ್ಧೀಕರಣ ಆಯುರ್ವೇದದಲ್ಲಿ ಇದೆ. ಸ್ಟೆಪ್ ನಂಬರ್ 1 ಆ್ಯಂಡ್ ಪಾಯಿಂಟ್ ಟು ಬಿ ನೋಟೆಡ್, ಕೆಂಡದ ಥರ ಆಗಬೇಕಲ್ಲಿ. ಆಯಿತಾ? ನಿಮಗೆ ಕ್ಲೋಸಪ್ ವ್ಯೂಯಲ್ಲಿ ಕಾಣ್ತಿದೆ ಅನಿಸುತ್ತೆ, ಕೆಂಡದ ಥರ ನೋಡಿ ಕಾಣ್ತಿದೆಲ್ಲ. ನೆಕ್ಸ್ಟ್ ಅಷ್ಟೇ ಪ್ರಮಾಣದ ನನ್ನಲ್ಲಿ ಕಡಲೆ ಹಿಟ್ಟು, ಮತ್ತು ಇದು ಅಂಗಡಿದಲ್ಲ, ಮನೆಯಲ್ಲಿ ಕಡಲೆಬೇಳೆ ತಂದು ಒರೆಸಿ ಅದನ್ನು ಮೆಲುಕು ಹಾಕ್ಸಿರೋದು. ಫೈನ್. ಸೊ ಇದೂ ಅಷ್ಟೇ, ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿ. ಐರನ್ ತವ ಅಂದರೆ ಬೇಗ ಕಪ್ಪಗಾಗುತ್ತೆ. ಫೈನ್. ಸೊ ಟೆಂಪ್ರೇಚರ್ ನೋಡ್ಕೊಳ್ಳಿ. ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಫಿಟ್ಕರಿ ಆಲಮ್ ಸ್ಫಟಿಕದ ಪುಡಿ. ನಿಮ್ಮ ಬಂಗು ಎಷ್ಟೇ ವರ್ಷದ ಹಳೇದಾದರೂ ಈ ರೆಮಿಡಿ ಹಾಕಿದ ತಕ್ಷಣ ನಿಮ್ಮ ಮುಖಾನ ನೀವು ಟಚ್ ಮಾಡಿ ನೋಡ್ಕೊಳ್ಳಿ, ಬೇಬಿ ಸಾಫ್ಟ್. ನೆಕ್ಸ್ಟು ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಫೇಡೆಡ್. ಆಯಿತಾ? ನಾನು 1 ದಿನ ಕಾಯಿರಿ 2 ದಿನ ಕಾಯಿರಿ ಅಂತ ಹೇಳಲ್ಲ, ಇಮ್ಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ. ಮತ್ತು ಇಲ್ಲಿ 3 ಸ್ಟೆಪ್ಸ್ ಟು ಬಿ ನೋಟೆಡ್. ಆಲಮಲ್ಲಿ ಫಸ್ಟ್ ಸ್ಟೆಪ್ ಸ್ಟೋನು ಕಲ್ಲಾಗಿರುತ್ತೆ, ಸೆಕೆಂಡ್ ಸ್ಟೆಪ್ ನೀರಾಗುತ್ತೆ, ಲಿಕ್ವಿಡ್ ಆಗುತ್ತೆ, ಥರ್ಡ್ ಸ್ಟೆಪ್ ಪೌಡ್ರ್ ಆಗುತ್ತೆ. ಈ 3 ಸ್ಟೆಪ್ಸ್ ಮಾಡೋದ್ರಿಂದ ಸ್ಫಟಿಕಕ್ಕೆ ಇದನ್ನು ಶುದ್ಧೀಕರಣ ಆಯುರ್ವೇದದಲ್ಲಿ ಇದೆ. ಆಯಿತಾ? ಸೊ ಇದನ್ನು ಶುದ್ಧೀಕರಣ ಮಾಡಿಕೊಂಡು ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಏನು, ಕಡಲೆ ಹಿಟ್ಟು, ಕಸ್ತೂರಿ ಅರಿಶಿನ ಮತ್ತು ಸ್ಫಟಿಕದ ಪುಡಿ. ಮೆಜರ್ಮೆಂಟ್ ಪಕ್ಕಾ ಇರಬೇಕು. ಹೆಚ್ಚು ಕಮ್ಮಿ ಆದರೆ ಫೇಸಲ್ಲಿ ಚೇಂಜಸ್ ಕಾಣುತ್ತೆ, ಸೈಡ್ ಎಫೆಕ್ಟ್ಸ್ ಥರ. ಮತ್ತು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಆರಿದ್ಮೇಲೆ ಪೌಡ್ರು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಪೌಡ್ರು ಮಾಡಿದ್ಮೇಲೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ವಾರದಲ್ಲಿ 3 ದಿನ ಮಾಡಬೇಕು, ಯಾಕಂದರೆ ಇದು ಅಷ್ಟು ಮಿರಾಕಲ್. 99% ನಿಮ್ಗೆ ಒಂದೇ ಸಲಕ್ಕೆ ರಿಸಲ್ಟ್ ಸಿಕ್ಬಿಡುತ್ತೆ. ಆರಿದ್ಮೇಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ಫಟಿಕ ಬೆಳ್ಳಕ್ಕಿದೆ, ಅರಿಶಿನ ಯೆಲ್ಲೋ ಕಲರು, ಇದು ಯೆಲ್ಲೋ ಕಲರ್, ಬಟ್ ನಮ್ಗೆ ಸಿಕ್ಕಿರೋದು ನೋಡಿ ಕಪ್ಪು ಕಲರ್. ಸೊ ಅದನ್ನೇ ನಾವು ಶುದ್ಧೀಕರಣ ಅಂತ ಹೇಳೋದು. 1/4 ಚಮಚ ಸಾಕು, ಪ್ರತಿದಿನ ಯೂಸ್ ಮಾಡೋಂಗಿಲ್ಲ, ವಾರದಲ್ಲಿ 3 ದಿನ ವಿತ್ ಪ್ಯಾಚ್ ಟೆಸ್ಟ್. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒದ್ದೇ ಸ್ಪೂನ್ ಹಾಕೋಬೇಡಿ. ಒದ್ದೇ ಸ್ಪೂನ್ ಹಾಕ್ಕೊಂಡ್ರೆ ನಿಮ್ಗೆ 1 ದಿನವೂ ಇರೋಲ್ಲ, ಹಾಳಾಗೋಗುತ್ತೆ. ಸೊ ನೀವು ಡ್ರೈ ಸ್ಪೂನ್ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಬೋದು. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಪ್ಯಾಕ್ದು ಯಾವ ರೀತಿ ಇರಬೇಕು ಅಂತ. ತಿಕ್ಕಾಗಿರಬೇಕು ಮತ್ತು ಕುಡಿಯೋ ನೀರೇ ಹಾಕ್ಕೊಳ್ಬೇಕು. ಓಕೆ, ಆಮೇಲೆ ಹಾಕಿ ಇಡೋಂಗಿಲ್ಲ, ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ಗೆ ಹೋಗಬೇಕು. ಸೊ ವಿತ್ ಪ್ಯಾಚ್ ಟೆಸ್ಟ್ ಇದನ್ನು ಮಾಡ್ಬೋದು. ಬೆಳ್ಳಕ್ಕಾಗಬೇಕು, ನಮ್ಮ ಮನೇಲಿ ಮದುವೆ ಫಿಕ್ಸ್ ಆಗಿದೆ, ಎಲ್ಲದಕ್ಕೆ ಪ್ಯಾಚ್ ಟೆಸ್ಟ್. ನಮ್ಮ ಪ್ಯಾಚ್ ಟೆಸ್ಟ್ ವಿತ್ ಮೆಜರ್ಮೆಂಟ್ ಪಕ್ಕಾ ಇರಬೇಕು. ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿದ್ರಲ್ಲ, ಈಗ ಮುಖಾನ ನಮ್ಮ ಮುಲ್ಲತ್ತಿ ಪೌಡ್ರಲ್ಲಿ ವಾಶ್ ಮಾಡಿ, ಹಸಿ ಹಾಲಲ್ಲಿ ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಟೆಕ್ಸ್ಚರ್ನ ಒಂಚೂರು ಗಮನ ಕೊಟ್ಟು ನೋಡಿ.
ಚಾಕೋಲ್ ಕನ್ಸಿಸ್ಟೆನ್ಸಿಗೆ ಇರಬೇಕಿದು. ಇದು ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ. ಇದನ್ನು ಡ್ರೈ ಮಾಡೋಕ್ಕೆ ಬಿಡಬಾರ್ದು. ನಾವು ನೀರು ಹಾಕಿ ಕಲಸಿದ ತಕ್ಷಣ ಇಮಿಡಿಯೇಟಾಗಿ ಹಚ್ಕೊಳ್ಬೇಕು. ಕೈ, ಕಾಲು, ಮುಖ ಫೈನ್. ಇದೊಂದು ನಾನು ಯಾವಾಗಲೂ ಮಾಡ್ತೀನಿ ಅಂತ ಒಂದು 5ರಿಂದ 8 ನಿಮಿಷ ಇರ್ತೀನಿ. ಇಲ್ಲಾಂದರೆ ನೀವು ಒಂದು 10 ನಿಮಿಷ ಇರಿ. ಪ್ರತಿದಿನ ಮಾಡೋಕ್ಕೆ ಬರಲ್ಲ ಇದು. ಪ್ಲೀಸ್ ಪ್ರತಿದಿನ ಯೂಸ್ ಮಾಡೋಂಗಿಲ್ಲ. ಇದು ಕಾಷಸ್. ಇದಷ್ಟು ಇದು ಮಾಡಿಬಿಡುತ್ತೆ, ಬ್ಲೀಚ್ ಮಾಡಿಬಿಡುತ್ತೆ ಮುಖಾನ. ಓಕೆ, ಈಗ ನಾನೇನಂದರೆ ಒಂದು 5ರಿಂದ 8 ನಿಮಿಷ ಇರ್ತೀನಿ. ಯಾಕಂದರೆ ನಾನು ವಾರದಲ್ಲಿ 3 ಸಲ ಈ ರೆಮಿಡಿ ಮಾಡೇ ಮಾಡ್ತೀನಿ. ಕೆಟ್ಟಾಗೇನು ಇದಕ್ಕೆಲ್ಲ ಏನು ಪಾಚ್ ಟೆಸ್ಟ್ ಇಲ್ಲದೆ ಯಾವುದೂ ಉಪಯೋಗಿಸೋಕೆ ಬರಲ್ಲ. ಪಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ. ಓಕೆ, ಒಂದು 8 ನಿಮಿಷ ಆದ್ಮೇಲೆ ಸಿಗ್ತೀನಿ. ಇನ್ನೇನ ಡೌಟ್ಸು ಕ್ಯೂರಿಯಸ್ದೆ ಲೆಟ್ ಮೀ ನೋ. ಜಸ್ಟು ಈಗ ನಾನು ವಿಡಿಯೋ ನಿಮ್ಗೆ ಹೇಳೋದಲ್ಲ ನೋಡಿ. ಕ್ಲಾರಿಟಿ ಚೇಂಜ್ ಆಗ್ತಾ ಇದೆ ಅಲ್ಲಿ. ಓಕೆ, ಒಂದು 8 ನಿಮಿಷ ಇರ್ತೀನಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಪ್ರತಿದಿನ ಮಾಡೋಂಗಿಲ್ಲ ಇದು, ದಿನ ಮಾಡೋಂಗಿಲ್ಲ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ನಿಮ್ಗೆ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಗೊತ್ತಾಗುತ್ತೆ. ವಿತ್ ಶೈನಿಂಗ್. ಸೊ ನಾನು ಹೇಳ್ದಂಗೆ ಒಂದು 8 ನಿಮಿಷ ಇರಿ. ಪ್ರತಿದಿನ ಮಾಡೋಂಗಿಲ್ಲ ಇದು. ಸ್ಕಿನ್ನು ಇದಾಗೋಗುತ್ತೆ, ಡ್ರೈ ಆಗೋಗುತ್ತೆ ತುಂಬ. ಮತ್ತು ಡ್ರೈ ಸ್ಕಿನ್ ಅವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಓಕೆ, ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಪಕ್ಕಾ ಇರಬೇಕು ಮೆಜರ್ಮೆಂಟು. ಓಕೆನಾ? ನೋಡಿ, ಓಕೆ. ಶೈನಿಂಗು ಆಲಮ್ ಹಾಕಿದ್ದೀವಲ್ಲ, ಪಳ 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 ಅಂತ ಹೊಳೆಯುತ್ತೆ. ಅದೇ ಹೇಳಿದ್ದು, ನೀವು ಎಷ್ಟೊತ್ತು ಬಿಟ್ಟಿರ್ತೀರೋ ಅಷ್ಟೊತ್ತು ನಿಮಗೆ ಒಳ್ಳೆ ಎಫೆಕ್ಟ್. ಏನು ಶೈನಿಂಗ್ ಇದೆ ನೋಡಿ ಇಲ್ಲಿ. ಓಕೆ, ವೆರೈಟಿ ಆಫ್ ಸ್ಕಿನ್ ನೋಡಿ. ಕಪ್ಪು ಕಲೆಗಳು, ಪಿಗ್ಮೆಂಟೇಷನು, ಅನ್ವಾಂಟೆಡ್ ಏನಂತೀವಿ ಹೇರ್ಸು, ಫೇಶಿಯಲ್ ಹೇರ್ಸು, ಸ್ಕಿನ್ ಡಾರ್ಕ್ ಆಗಿದೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸ್ಕಿನ್ ವೈಟ್ನಿಂಗ್ ಪೌಡರ್ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.